ಈಗ ನಾನು ಒಂದು ನಿಮಿಷ ಹೇಳ್ತೀನಿ. ಈಗ ನಾನು ಇಲ್ಲಿ ಬಂದಿದ್ದೀನಿ, ಈಗ ಸೆಕ್ರೆಟ್ರಿ ಹತ್ರ ಕೂತ್ಕೊಂಡು ಮಾತಾಡ್ತೀನಿ. ಅತಿ ಶೀಘ್ರವಾಗಿ ಇದ್ರ ಬಗ್ಗೆ ರಿಪೋರ್ಟ್ ಕೊಡ್ಬೇಕು. ಮ್ಯಾಕ್ಸಿಮಮ್ ಒಂದು 2 ರಿಂದ 3 ವಾರ ಟೈಮ್ ಕೊಡ್ತೀನಿ ಅಷ್ಟೇ. ನಾನು ಈ ಎನ್ಕ್ವೈರಿ ಮಾಡಲಿಕ್ಕೆ ತಿಂಗಳಾನುಗಟ್ಲೆನೂ ತಗೊಳಲ್ಲ, ವರ್ಷಾನುಗಟ್ಲೆನೂ ತಗೊಳಲ್ಲ. ಇನ್ನೊಂದು 3 ವಾರ ಮ್ಯಾಕ್ಸಿಮಮ್ ಅಥವಾ 4 ವಾರದಲ್ಲಿ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿ ತನಕ ಯಾವ್ಯಾವುದು ಈ ಒಂದು ವರ್ಷದಿಂದ ನಮ್ಮ ಸರ್ಕಾರದಿಂದ ಬಂದಮೇಲೆ ರಿಜಿಸ್ಟ್ರೇಷನ್ಸ್ ಆಗಿದ್ದರೆ, ಅಲಾಟ್ಮೆಂಟ್ಸ್ ಆಗಿದ್ದರೆ, ಅದಕ್ಕೆ ಮುಂಚೆ 1 ವರ್ಷ ಅಲಾಟ್ಮೆಂಟ್ ಮಾಡಿದರೆ ಎಲ್ಲ ಅಲಾಟ್ಮೆಂಟ್ಸನ್ನು ನಾನು ಅಮಾನತ್ ಮಾಡ್ತೀನಿ. ಯಾರಾದರೂ ಒಬ್ಬರು ಕೇಳಿದ್ರೆ ಹೇಳ್ಬೋದು, ಎಲ್ಲರೂ ಕೇಳಿದ್ರೆ ನಾನೇನು ಹೇಳ್ಬೋದು. ಈಗ ಯಾರಿಲ್ಲಿ ಅಧಿಕಾರಿಗಳು ಇದ್ದರು ಅವ್ರು ಯಾರನ್ನೂ ಇಲ್ಲಿ ಇಡಲ್ಲ. ಈಗ ಕೂಡಲೇ ನಾಳೆಯಿಂದನೇ ಅವ್ರನ್ನ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಈ ಜಾಗದಿಂದ ಖಾಲಿ ಮಾಡಿಸೋದು, ಸಸ್ಪೆಂಡ್ ಮಾಡೋದು ಆಮೇಲೆ ಪ್ರೂವ್ ಆಗಬೇಕಲ್ಲ. ಆದರೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಸರ್ ನೋಡ್ಬೇಕು ಸರ್, ನೀವು ಹಿಂಗೆ ಕೈ ಮಾಡಿದ್ರೆ ನಾನೇನು ಮಾಡಿ ನೋಡ್ತೀನಿ. ಇನ್ಕ್ಲೂಡಿಂಗ್ ದಿ ಕಮಿಷನರ್ ಅವ್ರನ್ನಾಗಲಿ, ಸೆಕ್ರೆಟ್ರಿ ಆಗಲಿ, ಅವನು ಇಂಜಿನಿಯರ್ ಹೇಳಿದಲ್ಲ, ಯಾರೋ ಒಬ್ಬನು AWE ಅಂತ ಅವನಿಂದ ಹಿಡಿದು ಯಾರ್ಯಾರು ಮೇನ್ ಸ್ಟ್ರೀಮಲ್ಲಿದ್ದಾರೆ ಎಲ್ಲರನ್ನೂ ಟ್ರಾನ್ಸ್ಫರ್ ಮಾಡ್ತೀನಿ. ನಾಳೆನೇ ಟ್ರಾನ್ಸ್ಫರ್ ಮಾಡ್ತೀನಿ. ಯಾವ್ಯಾವ ಸೈಟುಗಳು 1.5-2 ವರ್ಷದಿಂದ ಅಲರ್ಟ್ ಆಗಿದೆ ಅದನ್ನೆಲ್ಲನೂ ಸಸ್ಪೆಂಡ್ ಮಾಡ್ತೀನಿ. ಅದನ್ನು ಎನ್ಕ್ವೈರಿ ಮಾಡ್ತೀನಿ. ಜಿನಿಯನ್ ಆಗಿದ್ದ ವಾಪಸ್ ಮಾಡ್ತೀನಿ, ಇದ್ದಿದ್ರೆ ಅದನ್ನು ವಾಪಸ್ಸು ಪ್ರಾಧಿಕಾರಕ್ಕೆ ತಗೊಳ್ಳೋವಂಥ ಕೆಲಸ ಹೇಳ್ಬಿಡ್ತೀನಿ. ನೀವು ಆಮೇಲೆ ಅಣ್ಣ 1 ನಿಮಿಷ ಅದನ್ನು ಮಾಡ್ತೀನಿ. ರೈತರಿಗೆ, ನಿಜವಾದ ರೈತರಿಗೆ, ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರು ಎಲ್ರಿಗೂ ನ್ಯಾಯ ಸಿಗುವಂಥ ಕೆಲಸ ಮಾಡ್ತೀನಿ. ಅಪರಾಧಿಗಳನ್ನ ರಕ್ಷಣೆ ಮಾಡಲಿಕ್ಕೆ ನಾನು UD ಮಿನಿಸ್ಟರ್ ಆಗಿಲ್ಲ. ಅಪರಾಧಿಗಳಿಗೆ ಸಪೋರ್ಟ್ ಕೊಟ್ಟು ನನಗೆ ಮೈಸೂರು ಮೂಡಾಲ್ ಬಂದು ಇಲ್ಲೇನೋ ದುಡ್ಡು ತಿನ್ನೋ ಅಂಥ ಅವಶ್ಯಕತೆ ದೇವರು ನನಗೆ ಕೊಟ್ಟಿಲ್ಲ. ನಿಮಗೆಲ್ಲ ನಾನು ವಿನಯಪೂರ್ವಕವಾಗಿ ನಾನು ಕೇಳ್ಕೊತೀನಿ. ಸುಮ್ಮನೆ ಯಾರೋ ಬಾಯಿ ಚಟಕ್ಕೆ ಎಲ್ಲ ಮಾತಾಡಿದ್ರೆ ಮೇಲೆ ದೇವರೊಬ್ಬನಿದ್ದಾನೆ. ನಾನೇ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಇಲ್ಲಿ ಆದಂತಹ ವಿಚಾರಗಳನ್ನು ತನಿಖೆ ಮಾಡಲಿಕ್ಕೋಸ್ಕರನೇ ನಾನು 10 ತಿಂಗಳು 11 ತಿಂಗಳು ಮುಂಚೆನೇ ಏನಕ್ಕೆ ಇವೆಲ್ಲ ನಿಂತಿದೆ ಅಂತ ಮತ್ತೆ ಆದೇಶ ಮಾಡಿದ್ದೆ. ಅದನ್ನೇ ಜಿನಿಯನ್ ಸೈಟ್ಸ್ ಹಂಚಬೇಕು, ರೈತರುಗಳು ಕೊಡಬೇಡ ಅಂತ ಹೇಳಕ್ಕೆ ನಾನಾಗಲ್ಲ. ಅದನ್ನೇ ಈಗ ಜಿನಿಯಾನಿಟಿ ನೋಡಬೇಕಲ್ಲ. ರೈತರುಗಳು ಕೊಟ್ಟವರು ಅಥವಾ ನೀವು ಆಪಾದನೆ, ಅವ್ರು ಯಾರೋ ನೀವಲ್ಲ, ಸಾರಿ, ಇವ್ರು ಯಾರೋ ದೊಡ್ಡ ಮನುಷ್ಯರು ಆಪಾದನೆ ಮಾಡಿರೋ ಥರ ಯಾರಿಗೆ ಕೊಟ್ಟವರು ಅಂತ ಹ್ಯಾವ್ ಟು ಚೆಕ್ ಇಟ್. ರೈತರು ಕೊಟ್ಟಿದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ, ಐ ವಿಲ್ ಬಿ. ಯಾಕಂದರೆ ನಾನು ರೈತ ಕುಟುಂಬದಿಂದ ಬಂದಿದ್ದವರು. ರೈತರು ಕೊಟ್ಟರೆ ಖುಷಿ, ಬೇರೆಯವರು ಕೊಟ್ಟಿದ್ರೆ ಆ ಎಲ್ಲ ಸೈಟುಗಳನ್ನ ಬಡ್ಡಿ ಸಮೇತ ವಾಪಸ್ ತಗೋತೀವಿ. ಯಾರ್ಯಾರು ತಪ್ಪು ಮಾಡೋನ ಅಧಿಕಾರಿ BJP ನಮ್ಮ ಪಾರ್ಟಿಯಲ್ಲಿರಲಿ, ಸರ್ ಇವಾಗ ಯಾವ ಪಾರ್ಟಿಯಲ್ಲಿದ್ದಾರೆ ಅನ್ನೋದೆಲ್ಲ ಇಂಪಾರ್ಟೆಂಟು. ಅದು ಸೀಟಲ್ಲಿ ಕೂತ್ಕೊಂಡಿದ್ದವಾಗ ಯಾವ ಪಾರ್ಟಿಯಲ್ಲಿದ್ದರು, ಯಾವ ಸರ್ಕಾರ ಇರೋದು ಅನ್ನೋದು ಇಂಪಾರ್ಟೆಂಟು. ಅದನ್ನು ಎನ್ಕ್ವೈರಿ ಮಾಡ್ತೀವಿ. ಯಾವುದೇ ಸರ್ಕಾರ ಯಾವುದೇ ಅನ್ನೋದು ಸೆಕೆಂಡ್ರಿ. ಆದರೆ ಇದು ಆಗಿದ್ದು ಯಾವ ಟೈಮಿಂದ ಅಂತ ಹಿಡಿದು ಅವ್ರನ್ನ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸ ಮಾಡ್ತೀವಿ. ಎಲ್ಲ ಸೈಟ್ಗಳು ಕೊಟ್ಟಿರೋವಂಥದ್ದನ್ನ ಎಲ್ಲನೂ ರದ್ದು ಮಾಡ್ತೀವಿ. ಈಗ